ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಯುವ ನಿಧಿ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಯುವ ನಿಧಿನ ಕ್ವಶನ್ ಅಂಡ್ ಆನ್ಸರ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸೊ ಲಾಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಕಮೆಂಟ್ ಮಾಡಿ ನಿಮ್ಮ ಕ್ವಶನ್ಸ್ ಏನನ್ನ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಅಥವಾ ನಾನು ಕಳೆದ ವಿಡಿಯೋದಲ್ಲಿ ಆ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡಿಲ್ಲ ಅಂತ ಹೇಳೋದಾದ್ರೆ ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಕೆಲವೊಂದು ಕ್ವಶನ್ಸ್ಗಳು ಬಂದಿದೆ. ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ. ಅಮೌಂಟ್ ಬಗ್ಗೆ ನನ್ನ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರೋ, ಓಕೆನಾ. ಸೊ ಮೊದಲನೇದಾಗಿ ಬ್ರೋ 2 years ಆದರೆ ಸೆಲ್ಫ್ ಡಿಕ್ಲರೇಷನ್ ತಗೊಳ್ಳಲ್ವಾ? ಸೊ 2 years ಆದರೆ ಸೆಲ್ಫ್ ಡಿಕ್ಲರೇಷನ್ ತಗೊಳ್ಳಲ್ಲ, ಸದ್ಯಕ್ಕೆ ತಗೊಂತಿಲ್ಲ. ಸೊ ಏನನ್ನ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. 24 month ಕರೆಕ್ಟಾಗಿ ನೀವು ಅಮೌಂಟ್ನ ತೊಗೊಂಡಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಸೆಲ್ಫ್ ಡಿಕ್ಲರೇಷನ್ ತೊಗೊಳ್ಳ, ಮತ್ತು ಅಮೌಂಟನ್ನು ಕೂಡ ನಿಮಗೆ ಬರೋದಿಲ್ಲ. ಅದಾದಮೇಲೆ ಬ್ರೋ DDP ಅಪ್ರೂವ್ಡ್ ಅಂತ ಬರ್ತಾ ಇದೆ, ರಿಪ್ಲೈ ಮಾಡಿ ಬ್ರೋ. ಅಪ್ರೂವ್ಡ್ ಅಂತ ಬರ್ತಿದೆ ಅಂದರೆ ನಿಮಗೆ ಅಮೌಂಟ್ ಬರುತ್ತೆ ಅಂತಲೇ ಅರ್ಥ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಓಕೆನಾ. ನೆಕ್ಸ್ಟು ಬ್ರೋ ಏಪ್ರಿಲ್ ಆ್ಯಂಡ್ ಮೇ ಮಂತ್ ನಾಟ್ ಕ್ರೆಡಿಟೆಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ 2 month ಅಮೌಂಟ್ ಬರಬೇಕು. ನೆಕ್ಸ್ಟ್ ಮಂತ್ ತನಕನೂ ಕೂಡ ವೆಯ್ಟ್ ಮಾಡಿ ಬ್ರೋ, ಈ ಮಂತ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಸದ್ಯದ ಮಟ್ಟಿಗೆ ಯಾರಿಗೂ ಇವಾಗ ಅಮೌಂಟ್ ಬರ್ತಿಲ್ಲ. ಸೊ ಹಾಗಾಗಿನೇ ಲಾಸ್ಟ್ 3K ಅಮೌಂಟ್ ಬರ್ತಿದೆ ಅಷ್ಟೇ, ಬಿಟ್ಟರೆ 2 months ಯಾರಿಗೂ ಇವಾಗ ಸದ್ಯಕ್ಕೆ ಅಮೌಂಟ್ ಬರ್ತಿಲ್ಲ. ನೆಕ್ಸ್ಟ್ ಮಂತ್ ತನಕ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಬ್ರೋ ಫೆಬ್ರವರಿ ಇಂದ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರ್ತಾ ಇದ್ದೆ, ಬಟ್ ಅಮೌಂಟ್ ಕ್ರೆಡಿಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಿದ್ರೆ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಒಂದು ಫೋಟೋನ ಕಳಿಸಿ ಬ್ರೋ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಓಕೆನಾ. ಸೊ ನೆಕ್ಸ್ಟ್ ಬ್ರೋ ಸೆಲ್ಫ್ ಡಿಕ್ಲರೇಷನ್ ಅಪ್ಡೇಟ್ ಆಗ್ತಿಲ್ಲ. ಸೊ ಬ್ರೋ ಇವಾಗ ಆಗಲ್ಲ ಅಪ್ಡೇಟು, ಯಾಕಂದರೆ 25ನೇ ತಾರೀಕಿಗೆ ಕ್ಲೋಸ್ ಆಗಿಬಿಟ್ಟಿದೆ. ಇವಾಗ ಸದ್ಯಕ್ಕೆ ಅಪ್ಡೇಟ್ ಆಗಲ್ಲ. ನೆನ್ನೆ ಮಾಡಿರೋ ವಿಡಿಯೋ ಕಮೆಂಟ್ ಮಾಡಿರೋದು ಇದು. ಸೊ ಹಾಗಾಗಿ ಬ್ರೋ ನಾನು January 1st 2026ನಲ್ಲಿ ಅಪ್ಲೈ ಮಾಡಿದ್ದೀನಿ. ಜೂನ್ನಲ್ಲಿ ನಾನು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ, ಜುಲೈನಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀನಿ. ಅಮೌಂಟ್ ಬರುತ್ತಾ ಬ್ರೋ? ಖಂಡಿತವಾಗ್ಲೂ ಕೂಡ ಬರುತ್ತೆ. ನೀವು 1 month ಮಿಸ್ ಮಾಡಿದ್ದೀರಾ ಅಂದರೆ, ಇವಾಗ ಜುಲೈದಲ್ವಾ, ಎಲ್ಲರಿಗೂ ಯಾವಾಗ ಜುಲೈ ಮಂತಿಂದ ಅಮೌಂಟ್ ಬರುತ್ತೋ ನಿಮಗೂ ಕೂಡ ಆವಾಗಲೇ ಕ್ರೆಡಿಟ್ ಆಗುತ್ತೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಒಂದು ವೇಳೆ ನೀವು ಜುಲೈ ಮಂತಿನ ಅಮೌಂಟ್ ಅನ್ನುವಂಥದ್ದು ಬಂದಿದೆ ಅಂತ ಹೇಳೋದು, ಸಾರಿ, ಅದು ಜೂನ್ ಮಂತಿನ ಅಮೌಂಟು ಬಂದಾದಮೇಲೆ ನಿಮಗೆ ಜುಲೈ ಮಂತಿನ ಅಮೌಂಟ್ ಬರುತ್ತೆ. ಯಾರಿಗೆಲ್ಲ ಜುಲೈ ಮಂತಿಂದು ಆನ್ ಟೈಮ್ ಬರುತ್ತೋ ಆವಾಗಲೂ ಕೂಡ ಹೊಸ ಅಪ್ಲಿಕೆಂಟ್ಸ್ಗೂ ಕೂಡ ಅಮೌಂಟ್ ಬರುತ್ತೆ. ಜೂನ್ ಮಂತಿಂದ ಆಲ್ರೆಡಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿರೋರಿಗೆ DBT ಅನ್ನುವಂಥದ್ದು ಪುಷ್ ಆಗಿದೆ ಅಂತಲೇ ಹೇಳ್ಬೋದು. ಅಮೌಂಟ್ ಇನ್ನೇನು ಬರುತ್ತೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಏನು ಅಪ್ಡೇಟ್ ಇರಲಿಲ್ಲ, ಬಟ್ DBT ಅನ್ನುವಂಥದ್ದು ಪುಷ್ ಆಗಿತ್ತು. ಸೊ ಹಾಗಾಗಿ ನಾಳ್ದು ಒಳಗಡೆ ನಿಮ್ಗೆ ಅದನ್ನು ಅಪ್ಡೇಟ್ ಸಿಗ್ಬೋದು, ಇಲ್ಲಾಂದರೆ ಅಮೌಂಟೇ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬ್ರೋ ಕೌಶಲ್ಯ ಕರ್ನಾಟಕ ಕಂಪಲ್ಸರಿ ಮಾಡಬೇಕಾ, ಇಲ್ಲಾಂದರೆ ಅಮೌಂಟ್ ಬರಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ಕೌಶಲ್ಯ ಕರ್ನಾಟಕ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆಗಿರಬೇಕು ಅಷ್ಟೇ, ಇನ್ನೇನು ಇಲ್ಲ. ಆಗಿದೆಯಾ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಬರುತ್ತೆ. ನೆಕ್ಸ್ಟು ಜೂನ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಆಟೋಮೆಟಿಕ್ ತೊಗೊಂಡಿದೆ, ಸ್ಟೇಟಸ್ ಚೆಕ್ ಮಾಡಿದ್ದಾರೆ, ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ತೋರಿಸಿದೆ. ಆಟೋಮೆಟಿಕ್ಕಾಗಿ ತೊಗೊಳ್ಳಲ್ಲ ಬ್ರೋ, ನೀವೇ ಮಾಡಬೇಕಾಗತ್ತೆ. ಪ್ರತಿ ಸತಿನೂ ಕೂಡ ಅಪ್ಡೇಟ್ ಮಾಡಬೇಕಾಗತ್ತೆ. ನೀವು ಸೆಲ್ಫ್ ಡಿಕ್ಲರೇಷನ್ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಕ್ಲೀನಾಗೆ. ಬ್ರೋ ನಮ್ಮದು ಒಂದು ಸರಿನೂ ಅಮೌಂಟ್ ಬಂದಿಲ್ಲ, ಬಟ್ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಬಂತು ಬ್ರೋ. ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಹೋದರೆ ಆಧಾರ್ ಡೀಟೇಲ್ಸ್ ಫ್ಲೆಚ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಬ್ರೋ ಆಧಾರ್ ಡೀಟೇಲ್ಸ್ ಅಪ್ಡೇಟ್ ಆಗ್ತಿಲ್ಲ ಅಂದರೆ ನೀವು ಕರೆಕ್ಟಾಗಿ ಅಪ್ಲಿಕೇಶನ್ ಅಪ್ಲೈ ಮಾಡಿದರೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಆ ಒಂದು ಸ್ಕ್ರೀನ್ಶಾಟ್ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ, ಓಕೆನಾ. ಬ್ರೋ ಯುವ ನಿಧಿ ಪೋರ್ಟಲ್ನಲ್ಲಿ ಆಧಾರ್ ಸೀಡಿಂಗ್ ಅಪ್ರೂವಲ್ ಆಗಿದೆ, ಆದರೆ ಆಧಾರ್ ನಾಟ್ ಸೀಡೆಡ್ ಅಂತ ಬರ್ತಾ ಇದೆ ಬ್ರೋ, ವಾಟ್ ಟು ಡೂ? ಬ್ರೋ ನೀವು ಅಷ್ಟೇ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ, ಏನು ಪ್ರಾಬ್ಲಮ್ ಇದೆ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ನಿಮಗೆ ರಿಪ್ಲೈ ಮಾಡ್ತೀನಿ. ನೆನ್ನೆ ತುಂಬ ಜನಕ್ಕೆ ರಿಪ್ಲೈ ಮಾಡಿದ್ದೀನಿ, ನಿಮಗೂ ಕೂಡ ರಿಪ್ಲೈ ಮಾಡ್ತೀನಿ, ಓಕೆನಾ. ಸೊ ಫೆಬ್ರವರಿ ಅಮೌಂಟ್ ಪೆಂಡಿಂಗ್ ಬ್ರೋ, ಏಪ್ರಿಲ್ ಮೇ ಸ್ಟೇಟಸ್ ಡಿಕ್ಲರೇಷನ್ ಅಪ್ರೂವ್ಡ್ ಅಂತ ತೋರಿಸಿದೆ, ಅಮೌಂಟ್ ನಾಟ್ ಕ್ರೆಡಿಟೆಡ್ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ದಾರೆ. ಸೊ ಫೆಬ್ರವರಿ ಮಂತಿಂದ ಅಮೌಂಟ್ ಎಲ್ಲರಿಗೂ ಕೂಡ ರಿಸೀವ್ ಆಗಿದೆ, ನಿಮ್ಗೆ ಯಾಕೆ ರಿಸೀವ್ ಆಗಿಲ್ವೋ ಗೊತ್ತಿಲ್ಲ, ಯಾಕಂದರೆ ಅದು ತುಂಬ ಹಳೆ ಅಮೌಂಟು, ಬೇಗನೆ ಬಂದ್ಬಿಟ್ಟಿದೆ. ಇವಾಗ ಏನು ಒಟ್ಟಿಗೆ 9,000 ಏನೋ ಸಮಥಿಂಗ್ ಎಲ್ಲರಿಗೂ ಬಂದಿದ್ದು ನೋಡಿ, ಆ ಅಮೌಂಟನ್ನು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿಬಿಟ್ಟಿದೆ. ಇವಾಗ ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ ಜೂನ್ ಮಂತ್ DBT ಪುಷ್ಡ್ ಅಂತ ಹೇಳ್ಬಿಟ್ಟು, ಅಮೌಂಟ್ ಬಂದಿಲ್ಲ, ಏನೋ DBT ಪುಷ್ ಆಗಿದೆ. ಸೊ ನೋಡೋಣ ಅಂತ ಈ ವಿಡಿಯೋದ ಕೆಳಗೂ ಕೂಡ ಕಮೆಂಟ್ ಮಾಡಿ. ಈ ರಿಪ್ಲೈ ಮಾಡಿರೋ ಕ್ವಶನ್ಸ್ ಬಿಟ್ಟು ಏನನ್ನ ಕ್ವಶನ್ಸ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಪಿಕ್ ಮಾಡ್ಕೊತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.